ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕೌಟುಂಬಿಕ ಕಲಹದಿಂದ ಬೇಸತ್ತ ಯುವಕನೊಬ್ಬ ಬ್ರಿಡ್ಜ್ನಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತರೀಕೆರೆ ತಾಲೂಕಿನ ಬಾವಿಕೆರೆ ಗ್ರಾಮದಲ್ಲಿ ನಡೆದಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಬಾವಿಕೆರೆ ಗ್ರಾಮದಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮೃತರನ್ನು ಆಂಧ್ರಪ್ರದೇಶ ಮೂಲದ 26 ವರ್ಷದ ವಿನಯ್ ರೆಡ್ಡಿ ಎಂದು ಗುರುತಿಸಲಾಗಿದೆ. ಅವರು ಭದ್ರಾ ಡ್ಯಾಂನಿಂದ ಚಿತ್ರದುರ್ಗಕ್ಕೆ ನೀರು ಸರಬರಾಜು ಮಾಡುವ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು. ಕೌಟುಂಬಿಕ ಸಮಸ್ಯೆಯಿಂದ ಮನನೊಂದು ಭದ್ರಾ ಬಲದಂಡೆ ನಾಲೆ ಬ್ರಿಡ್ಜ್ನಿಂದ ಹಾರಿ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ. ಅರ್ಜುನ್ ಒಂದ್ಸತಿ ಅಲ್ಲಿ ಬಂದಿದ್ರಲ್ಲ, ಅಲ್ಲಿ ನಾಳೆನೇ ಬರೋದು ಆ ತರ ಹಗ್ಗ ಕೊಟ್ಟರು ಇನ್ನು ನಾನು ಅದಕ್ಕೆ ಯಾಕೆ ಇದು ತಪ್ಪಿ ಹೋದ್ರೆ ಮತ್ತೆ ಸಿಕ್ಕೋದಿಲ್ಲ. ಅದು ಡೌಟ್ ಆಯ್ತು ಮತ್ತೆ ಅಲ್ಲೊಂದು ಹೊಟ್ಟೆಗೆ ಒಂದು ಹಾಕ್ಬಿಟ್ಟೆ ಮತ್ತೆ ಜಾರಿ ಹೋದ್ರಿ ಬೇಕಾ ಹಗ್ಗ ಕೂಡ ಹಗ್ಗ ಘಟನೆ ಕುರಿತು ಮಾಹಿತಿ ತಿಳಿದ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಸ್ಥಳಕ್ಕೆ ಆಗಮಿಸಿ ಶೋಧ ಕಾರ್ಯ ನಡೆಸಿ ಶವವನ್ನು ಪತ್ತೆ ಹಚ್ಚಿದರು. ಈ ಕುರಿತು ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ನಾವು ಸರ್ಕಾರದ ವತಿಯಿಂದ ಕೇಳೋದಿಷ್ಟೇ, ನಾವು ಸುಮಾರು ಎಲ್ಲ ಜಿಲ್ಲೆಗಳಿಗೆ ಸಹ ಹೋಗ್ತೇವೆ. ಇಂಥ ದೇಹ ತೆಗಿಲಿಕ್ಕೆ ಹೋದಾಗ ಮೊದಲಿಗೆ ನಾವು ಹೋದಾಗ ನಮಗೆ ಫೈರ್ ಬ್ರಿಗೇಡ್ನವರು ಅಥವಾ SDRF ಅವರು ಸಂಬತ್ ಸಹಾಯ ಮಾಡ್ತಾರೆ. ಆದರೆ ನಾವು ಹೋದ ಕೆಲವು ಕಡೆಗೆ ತಕ್ಷಣ ನಮಗೆ ಬೋಟ್ನ ವ್ಯವಸ್ಥೆ ಬೇಕಾಗ್ತದೆ. ಆ ಫೈರ್ ಬ್ರಿಗೇಡ್ನವ್ರದ್ದು ಹೇಗೆ ಬೋಟ್ ಇರ್ತದೆ ಅದೇ ಥರ ನಮಗೆ ಸಹ ಒಂದು ಬೋಟು ಇಂಜಿನ್ ಬೇಕಾಗ್ತದೆ. ಅದನ್ನು ಕೊಟ್ಟರೆ ನಮಗೆ ಆದಷ್ಟು ಬೇಗ ಆ ಜಾಗಕ್ಕೆ ತಲುಪಿ ಅಲ್ಲಿ ಬೇಗ ಆ ದೇಹನ ತೆಗೆದುಕೊಡ್ಬೋದು. ಅದರಿಂದ ಸರ್ಕಾರ ನಮಗೆ ಇದರ ಬಗ್ಗೆ ತುಂಬ ಬೇಸರದ ವಿಷಯ. ಯಾಕಂದರೆ ಅದು ಬೇಕು ನಮಗೆ. ಅದನ್ನು ಆದಷ್ಟು ಬೇಗ ಸರ್ಕಾರ ಕೊಟ್ಟರೆ ನಾವು ಇನ್ನಷ್ಟು ಎಲ್ಲ ಜಿಲ್ಲೆಗೆ ಸಹ ಹೋಗಿ ನಮ್ಮ ಗಾಡಿಯಿಂದ ಮೇಲ್ಗಡೆ ಹಾಕೊಂಡು ಹೋಗಿ ಬೇಗ ಹೋಗಿ ದೇಹನ ತೆಗಿಬೋದು. ಅದಕ್ಕೆ ಸರ್ಕಾರ ನಮಗೆ ಆದಷ್ಟು ಬೇಗ ಒಂದು ಬೋಟ್ನ ವ್ಯವಸ್ಥೆ, ಗಾಡಿನ ವ್ಯವಸ್ಥೆ, ಇಂಜಿನ್ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಸರ್ಕಾರದ ಪರವಾಗಿ ಕೈ ಮುಗ್ತಾ ಇದ್ದೇನೆ. ಆದಷ್ಟು ಬೇಗ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ.
నిదానం ఉందమ్మా, నిదానం బిడు ముళ్ళు ಅದು ಎಲ್ಲಿ ಬಿಡಿ ಹಾಗೆ ರೋಕು ಹಾಕೋಡಿ ಅಕ್ಕ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ. ಸ್ನೇಹಿತರೆ, ಇವತ್ತು ನಮಗೆ ಭದ್ರಾವತಿಯ ಊರು ಯಾವುದು? ಬಾವಿಕೆರೆ ಹತ್ರ ಚಾನಲ್ ಹತ್ರ ಒಬ್ಬರು ನವೀನ್ ರೆಡ್ಡಿ, ಆಂಧ್ರದವರಾಗಿರ್ಬೋದು, ಅವರ ಒಂದು ಸ್ಟೇಟ್ಮೆಂಟ್ ಮೇಲಿಂದ ಏನೋ ಸುಲಭ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ದೇಹ ಈಗ ಸುಮಾರು ಆ ಬಿದ್ದ ಜಾಗದಿಂದ ಸುಮಾರು 1.5 ಕಿಲೋಮೀಟರ್ ಆಗಿರ್ಬೋದಾ, 1.5 ಕಿಲೋಮೀಟರ್ ದೂರದಲ್ಲಿ ಮರದ ಪೊಟರೆ ಒಳಗಡೆ ಇತ್ತು. ಯಾಕೆಂದರೆ ನಿನ್ನೆ ಎಲ್ಲ ಹುಡುಕಾಡಿ ನಮ್ಮ ಫೈರ್ ಆದರೂ ಸಹ ಅಲ್ಲಿ ನೀರಿನ ಪ್ರೆಷರ್ ಇತ್ತು, ಕಮ್ಮಿ ಈಗ ತುಂಬ ಉಂಟು. ಆದರೆ ಅದು ಮರದ ಪೊಟರೆ ಒಳಗಡೆ ಹೋದಾಗ ಸಿಗ್ಲಿಕ್ಕೆ ಆಗೋದು. ಯಾಕಂದರೆ ನೀರು ಯಾವಾಗ ನಿಲ್ಲಿಸ್ತಾರೆ ಒಂದು 15 ದಿವಸ ಆದಮೇಲೆ ಸಿಗ್ತದೆ. ಯಾಕಂದರೆ ಒಳಗಡೆ ತುಂಬ ಇತ್ತು. ನಾವು ಹೋಗಿ ಹಗ್ಗ ಕಟ್ಕೊಂಡು 50 kg ಕಲ್ಲು ಇಟ್ಕೊಂಡು ಹೋಗ್ತೇವೆ. ಯಾಕಂದರೆ ನೀರಿನ ಪ್ರೆಷರ್ ಜಾಸ್ತಿ ಇದೆ. ನೀರಿನ ಅಡಿಗೆ ಹೋದಾಗ ನೀರಿನ ಆಳದಲ್ಲಿ ಆ ಕಲ್ಲು ಬಿಟ್ಟು ನಾನು ಆ ಮರದ ಒಳಗಡೆ ಹೋಗ್ತೇನೆ. ಹೋದ್ಮೇಲೆ ಆ ದೇಹಕ್ಕೆ ಹಗ್ಗ ಕಟ್ಟಿ ಮೇಲೆ ಬಂದಿದ್ದೇನೆ. ನಾನು ಹೇಳೋದಿಷ್ಟೇ, ಯಾರೇ ಏನೇ ಕಷ್ಟ ಬರಲಿ, ಏನಾದರೂ ಸಹ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದರೆ ನನಗೆ ಸಹ 3 ಜನ ವಿಶೇಷ ಚೇತನ ಮಕ್ಕಳಿದ್ದಾರೆ ನೋಡಿ. ನಾನು ಸಹ ಒಂದು ಜೀವನ ಮಾಡ್ತಿದ್ದೇನೆ. ಅದಲ್ಲದೆ ಎಷ್ಟೋ ಜನ ಕೈ ಕಾಲಿಲ್ಲದವ್ರು ಸಹ ತಮ್ಮ ಜೀವನ ಮಾಡ್ತಿದ್ದಾರೆ. ಯಾಕೆಂದರೆ ಒಂದೊಂದು ತಾಯಿಗೆ ಒಂದೊಂದೇ ಮಕ್ಕಳು ಇರ್ತಾರೆ. ಆವಾಗ ತಂದೆ ತಾಯಿ ಎಷ್ಟು ದುಃಖ ಪಡ್ತಾರೆ, ಕುಟುಂಬದವರು ಎಷ್ಟು ದುಃಖ ಪಡ್ತಾರೆ. ಅದರಿಂದ ಯಾರು ಏನೇ ಕಷ್ಟ ಬಂದರೆ ಸಹ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಅದಲ್ಲದೆ ಇಂಥ ಒಂದು ಚಾನಲ್ನ ಹತ್ರ ಹೋಗಿ ನೀರಿನ ಹತ್ರ ಯಾರು ಈಜಾಡ್ಲಿಕ್ಕೆ ಸಹ ಯಾರು ಹೋಗಬೇಡಿ. ಆವಾಗ ಈಜಾಡ್ಲಿಕ್ಕೆ ಹೋದಾಗ ನೀರಿನ ಪ್ರವಾಹಕ್ಕೆ ಹೋದಾಗ ಕೆಲವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತದೆ, ಇಲ್ಲೆಲ್ಲ ಹಾರ್ಟ್ ಅಟ್ಯಾಕು ಆಗ್ತದೆ. ಅದರಿಂದ ಇಂಥ ನೀರಿಗೆ ಹೋಗಬೇಡಿ. ಅದಲ್ಲದೆ ಈ ಕೆರೆ ಹತ್ರ ಎಮ್ಮೆ ಬೆನ್ನು ತೊಳ್ಲಿಕ್ಕೆ ಸಹ ಹೋಗಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕೆ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ಅದರಿಂದ ಎಲ್ಲರೂ ಸುರಕ್ಷಿತವಾಗಿರಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು.